ಚನ್ನಗಿರಿಯಲ್ಲಿ ಏನು ಲಾಕಪ್ ಡೆತ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ ರಾತ್ರಿ ಉದ್ರಿಕ್ತರ ಗುಂಪು ಏನಿದೆ ಏನೋ ಒಂದು ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು ಒಂದು ಪೊಲೀಸ್ ಠಾಣೆ ಸೇರಿದಂತೆ ಅಲ್ಲಿರುವಂತಹ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟ ನಡೆಸಿ ವಾಹನಗಳನ್ನ ಜಖಂ ಮಾಡಿರುವಂಥದ್ದು. ನಾವೀಗ ಸ್ಥಳದಲ್ಲಿದ್ದೀವಿ, ನೋಡ್ಬೋದಾಗಿದೆ. ಅಂದರೆ 6 ಏನು ಪೊಲೀಸ್ ವಾಹನಗಳಿದ್ದಾವೆ, ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ನಡೆಸಿರುವಂಥದ್ದು. ಕಲ್ಲು ತೂರಾಟದಿಂದಾಗಿ ಏನು ಸಂಪೂರ್ಣವಾಗಿ 6 ಪೊಲೀಸ್ ವಾಹನಗಳಿದ್ದಾವೆ ಮತ್ತು ಒಂದು ಖಾಸಗಿ ವಾಹನ ಸಂಪೂರ್ಣವಾಗಿ ಜಖಂ ಆಗಿರುವಂಥದ್ದು ನಾವು ನೋಡ್ಬೋದಾಗಿದೆ. ಅಂದರೆ ದೃಶ್ಯದಲ್ಲಿ ಯಾವ ರೀತಿಯಾಗಿ ಒಂದು ಕಲ್ಲುಗಳನ್ನ ಬಳಸಿ ಏನು ಈ ವಾಹನಗಳು ಪೊಲೀಸ್ ವಾಹನಗಳಿದ್ದಾವೆ, ಪೊಲೀಸ್ ವಾಹನಗಳನ್ನ ಜಖಂ ಮಾಡಿರುವಂಥದ್ದು. ಈಗ 6 ಪೊಲೀಸ್ ವಾಹನಗಳು ಮತ್ತು ಒಂದು ಖಾಸಗಿ ವಾಹನ ಏನಿರುತ್ತೆ ಆ ಖಾಸಗಿ ವಾಹನಗಳ ಮೇಲೆ ಕಲ್ಲು ತೂರಾಟವನ್ನು ಏನು ಉದ್ರಿಕ್ತರ ಗುಂಪು ಮಾಡಿರುವಂಥದ್ದು. ಏನು ನಿನ್ನೆ ಸಂಜೆ 8:30 ಸುಮಾರಿಗೆ ಆದಿಲ್ ಎನ್ನುವಂತಹ ಒಬ್ಬ ಆರೋಪಿನ ಪೊಲೀಸ್ ಠಾಣೆಗೆ ಕರ್ಕೊಂಬಂದು ಒಂದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇರ್ತಾರೆ. ಸೊ 8:30ಕ್ಕೆ ಬಂದಂತಹ ಏನು ಆದಿಲ್ ಏನಿರ್ತಾರೆ, ಇದೇ ಒಂದು ಏನು ಚನ್ನಗಿರಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬರ್ತಾರೆ. ಕರ್ಕೊಂಬಂದಂತಹ ಸಂದರ್ಭದಲ್ಲಿ ಸುಮಾರು 5ರಿಂದ 6 ನಿಮಿಷಗಳ ಕಾಲ ಮಾತ್ರ ಆತ ಒಂದು ಸ್ಟೇಷನಲ್ಲಿ ಇರ್ತಾನೆ ಅನ್ನೋಂತಹ ಮಾತನ್ನು ಸಹ ಪೊಲೀಸರನ್ನು ಹೇಳ್ತಾ ಇರುತ್ತೆ. ಅದು ವಿಚಾರಣೆಗೆ ಕರ್ಕೊಂಬಂದಂತಹ ಸಂದರ್ಭದಲ್ಲಿ ಆತ ಕುಸಿದು ಬೀಳ್ತಾನೆ. ತಕ್ಷಣವೇ ಆತನನ್ನು ಏನು ಇಲ್ಲಿರುವಂತಹ ಏನು ಚನ್ನಗಿರಿಯ ತಾಲೂಕು ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂದು ಚಿಕಿತ್ಸೆಯನ್ನು ಕೊಡ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾದರೆ ಆತ ಸಾವನ್ನಪ್ತಾನೆ. ನಂತರ ಏನು ಆತನ ಸಂಬಂಧಿಕರು ಮತ್ತು ಏನು ಆತನ ಕಡೆ ಇರ್ತಾರೆ, ಅವರು ಸಹ ಒಂದು ಏನು ಮೃತದೇಹ ಇದೆ, ಮೃತದೇಹನ ಪೊಲೀಸ್ ಠಾಣೆಗೆ ತರಲಿಕ್ಕೆ ಮುಂದಾಗ್ತಾರೆ. ಸೊ ಇದಕ್ಕೆ ಪೊಲೀಸರು ಸಹ ಅದಕ್ಕೆ ಅವರ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇದಕ್ಕೆ ಏನು ಸಪೋರ್ಟ್ ಮಾಡಿದಂತಹ ಏನು ಉದ್ರಿಕ್ತರ ಗುಂಪು ಇರುತ್ತೆ, ಆ ಮೃತದೇಹನ ಇದೇ ಒಂದು ಠಾಣೆಗೆ ಕರ್ಕೊಂಬರ್ತಾರೆ. ಸೊ ಇಲ್ಲಿ ಪೊಲೀಸರು ಸಹ ಅವ್ರನ್ನ ಮನವೊಲಿಸಲಿಕ್ಕೆ ಮುಂದಾಗ್ತಾರೆ. ಆದರೆ ಏನು ಉದ್ರಿಕ್ತರ ಗುಂಪು ಏಕಾಏಕಿ ಒಂದು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟವನ್ನು ನಡೆಸ್ತಾರೆ. ಕಲ್ಲು ತೂರಾಟದಿಂದಾಗಿ ಸುಮಾರು 11ಕ್ಕೂ ಹೆಚ್ಚು ಜನ ಏನು ಪೊಲೀಸರು ಇದ್ದಾರೆ, ಅವರಿಗೂ ಸಹ ಗಾಯಗಳಿರುತ್ತೆ. ಅವರಿಗೂ ಸಹ ಒಂದು ಚನ್ನಗಿರಿ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಕೊಡಿಸಲಾಗ್ತದೆ. ಜೊತೆಗೆ ಈಗೇನು ಆದಿಲ್ ಇದ್ದಾರೆ, ಆದಿಲ್ನ ಈಗ ಏನು ದಾವಣಗೆರೆಯ ಚಿಗಟೇರಿ ಆಸ್ಪತ್ರೆಗೆ ಒಂದು ಪೋಸ್ಟ್ ಮಾರ್ಟಮ್ಗೆ ಮೃತದೇಹವನ್ನು ಕಳಿಸಿರುವಂಥದ್ದು. ಒಟ್ಟಿನಲ್ಲಿ ಈಗಾಗಲೇ ಒಂದು 11 ಜನ ಪೊಲೀಸರು ಏನಿದ್ದಾರೆ ಅವರು ಸಹ ಗಾಯಗೊಂಡಿರುವಂಥದ್ದು. ಅದಲ್ಲದೆ ಇಲ್ಲಿರುವಂತಹ ಏನು ಪೊಲೀಸ್ ವಾಹನಗಳು ಸೇರಿದಂತೆ 6 ಪೊಲೀಸ್ ವಾಹನಗಳು ಜೊತೆಗೆ ಒಂದು ಖಾಸಗಿ ವಾಹನ ಕೂಡ ಒಂದು ಜಖಂ ಆಗಿರುವಂಥದ್ದು. ಈಗಾಗಲೇ ಪೊಲೀಸರು ಸಹ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಪ್ರಕರಣಗಳ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ಆದಿಲ್ ಅವರ ಏನು ಪೋಷಕರಿದ್ದಾರೆ ಅವ್ರ ಕಡೆಯಿಂದನೂ ಸಹ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಒಟ್ಟು ಇದೀಗ 4 ಪ್ರಕರಣಗಳನ್ನು ಪೊಲೀಸರು ನಡೆಸ್ಕೊಂಡಿರುವಂಥದ್ದು, ದಾಖಲಾಗಿ ಮಾಡಿಕೊಂಡಿರುವಂಥದ್ದು. ಒಟ್ಟಿನಲ್ಲಿ ಈ ಪ್ರಕರಣಗಳನ್ನು ದಾಖಲಿಸಿಕೊಂಡಿರುವಂಥ ಪೊಲೀಸರ ಮೇಲೆ ಎಷ್ಟು ಜನರ ಮೇಲೆ ಒಂದು ಪ್ರಕರಣ ದಾಖಲಾಗಿದೆ ಅನ್ನೋದು ಗೊತ್ತಾಗಬೇಕಿದೆ. ಅಷ್ಟಲ್ಲದೆ ಈಗಾಗಲೇ ಪೊಲೀಸರು ಸಹ ಒಂದು ತನಿಖೆಯನ್ನು ಕೈಗೊಂಡಿರುವಂಥದ್ದು. ಒಟ್ಟಿನಲ್ಲಿ ಈ ಘಟನೆಗೆ ಕಾರಣ ಏನು ಅನ್ನೋದು ಸಹ ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಒಂದು ಕಡೆ ಏನು ಆದಿಲ್ ಕಡೆಯವರು ಏನೋ ಇದು ಲಾಕಪ್ ಡೆತ್ ಅನ್ನೋಂಥ ಒಂದು ಆರೋಪವನ್ನು ಮಾಡ್ತಿದ್ದಾರೆ. ಆದರೆ ಪೊಲೀಸರು ಸೊ ಅವರು ಈಗ ಪ್ರಕರಣವನ್ನು ಹಸ್ತಾಂತರ ಆಗ್ತಾ ಅನ್ನೋಂತೇಳಿ ಅವರೀಗ ಪ್ರಕರಣವನ್ನು ಕೈಗೆತ್ತಿಕೊಂಡು ತನಿಖೆ ಮುಂದುವರಿಸುವಂಥ ಒಂದು ಕೆಲಸನೂ ಸಹ ಮಾಡ್ತಾರೆ. ಒಟ್ಟಿನಲ್ಲಿ ಏನು ಒಂದು ತನಿಖೆ ನಂತರ ಅಷ್ಟೇ ಈ ಘಟನೆಗೆ ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.